ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ವ್ಲಾಗ್ ಬಂದು ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನ ಮಗ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಇದ್ದ. ಚಿಕ್ಕವನು ಊರಲ್ಲಿ ಇದ್ದ, ಅಮ್ಮ ಊರಿಗೆ ಕರ್ಕೊಂಡು ಹೋಗಿದ್ರು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಒಂದ್ಸಲ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಾಯ್ತು ದರ್ಶನ ಎಲ್ಲ. ನನ್ನ ಮಗ ವಿಧಾನಸೌಧ, ಹೈಕೋರ್ಟ್ ಎಲ್ಲನೂ ಹಂಗೆ ತೋರಿಸ್ಕೊಂಬರೋಣ ಅಂದ್ಬಿಟ್ಟು ಅಲ್ಲೂ ಒಂದೊಂದು ಸ್ವಲ್ಪ ತೋರಿಸ್ಕೊಂಡು ಒಂದು 5 ನಿಮಿಷ. ಮತ್ತೊಂದು ಶೂ ಬೇಕು ಅಂದ. ಅಲ್ಲಿ ಅಣ್ಣಮ್ಮನ ದೇವಸ್ಥಾನದ ಹತ್ರನೇ ಶಾಪಿಂಗ್ ಇತ್ತಲ್ಲ, ಹಂಗಾಗಿ ಅಲ್ಲೇ ಕರ್ಕೊಂಡು ಹೋದೆ. ಬಟ್ ಕಲರ್ ಸೆಟ್ ಆದರೆ ಸೈಜ್ ಇರಲಿಲ್ಲ, ಸೈಜ್ ಸೆಟ್ ಆದರೆ ಕಲರ್ ಇರ್ತಿರ್ಲಿಲ್ಲ. ಒಂದು ಶೂ ಹಾಕ್ಕೊಂಡು ನೋಡ್ದೆ, ಅದು ಕರೆಕ್ಟಾಗಿತ್ತು. ಬೇರೆ ಕಲರ್ ಬೇಕು, ಮೊದಲಿದ್ದು ಇದೇ ಕಲರು ಅಂದ್ಬಿಟ್ಟು ಬೇರೆ ಕಲರ್ ಕೇಳಿದ್ವಿ. ಅವರು ಇಲ್ಲ, ಕಲರು ಇದೊಂದೇ ಇರೋದು ಅಂದರು. ಸರಿ ಆಯಿತು, ಬೇಡ ಬಾ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟೆ. ಲೇಡೀಸ್ಗಂತೂ ತುಂಬ ಚೆನ್ನಾಗಿತ್ತು ಸೆಲೆಕ್ಷನ್ ಎಲ್ಲ. ಮತ್ತು ನಾವು ನೆಕ್ಸ್ಟ್ ಬಂದಿದ್ದು ಅವರೇ ಬೇಳೆ ಮೇಳಗೆ. ಎಷ್ಟೊಂದು ದಿನದಿಂದ ಹೋಗಬೇಕು ಅಂದ್ಕೊತಿದ್ದೆ, ಹೋಗೋಕ್ಕಾಗಿರಲಿಲ್ಲ. 27th ಡಿಸೆಂಬರಿಂದ 5th ಜನವರಿವರೆಗೂ ಇರುತ್ತೆ. ಜನ ಅಂತೂ ಸಿಕ್ಕಾಪಟ್ಟೆ ರಶ್ ಇದ್ದರು. ನಾವು ಹೋಗಿದ್ದು ವೀಕ್ ಡೇಸಲ್ಲೇ, ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇದ್ದರು. ಕಾಲೇಜ್ ಹತ್ರ, ಬಸವನಗುಡಿ ಹತ್ರ, ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇರೋದು. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ ಯಾವ್ದ್ಯಾವುದು ಎಷ್ಟೆಷ್ಟು ಪ್ರೈಸು ಅಂತ ಎಲ್ಲ. ಸ್ವೀಟ್ಸು, ಖಾರ, ಅವರೇ ಬೆಳೆಯಲ್ಲಿ ಯಾವ ಥರ ಮಾಡಿರ್ತಾರೆ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ನಾವು ಫಸ್ಟು ಟ್ರೈ ಮಾಡೋಣ ಅಂತ ಹೋಗಿದ್ದು ಸ್ವೀಟ್ ಹತ್ರ ಹೋದ್ವಿ. ನಮ್ಮ ಮನೆಯವ್ರಿಗೆ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜಿಲೇಬಿ ಮತ್ತು ಮೈಸೂರು ಪಾಕ್ ತೊಗೊಂಡ್ವಿ. 50 ರುಪೀಸು ಮತ್ತು 60 ಅನಿಸುತ್ತೆ ತೊಗೊಂಡ್ವಿ. ಬಟ್ ನೋಡಿ, ಮೈಸೂರು ಪಾಕು ಜಿಲೇಬಿ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮನೆಯವ್ರಿಗೆ ಮನೆ ಚೆನ್ನಾಗಿದೆಯಾ ಅಂತ ಹೇಳ್ತಾ ಇದ್ರು. ಚೆನ್ನಾಗಿದೆಯಾ ಟೇಸ್ಟು? ಹೆಂಗೈತೆ? ಚೆನ್ನಾಗಿದೆಯಾ? ಫ್ರೆಶ್ ಅದು ಮೈಸೂರು ಪಾಕ್. ಮನೆಗ ಬೇಕಾ ಮೈಸೂರು ಪಾಕ? ಇಷ್ಟ ಆಯ್ತಾ? ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ತವಾ ಪಲಾವು. ತವಾ ಪಲಾವು ತುಂಬ ಚೆನ್ನಾಗಿತ್ತು. ಮೀಡಿಯಮ್ ಖಾರ ಇತ್ತು, ಚೆನ್ನಾಗಿತ್ತು. ಮತ್ತು ಆಮೇಲೆ ದೋಸೆ ಟ್ರೈ ಮಾಡಿದ್ವಿ. ನನ್ನ ಮಗ ದೋಸೆ ಬೇಕು ಅಂತಿದ್ದ ಅಂದ್ಬಿಟ್ಟು ಕ್ಯೂ ನಿಂತ್ಕೊಬೇಕು. ಮತ್ತು ಒಳಗಡೆ ಇನ್ನೊಂದು ಕ್ಯೂ ಮಾಡಿದ್ದಾರೆ. 100 ರುಪೀಸ್ ಕೊಟ್ಟು ಒಳಗಡೆ ಹೋದರೆ ಎಕ್ಸ್ಪ್ರೆಸ್ ಲೈನ್ ಅಂತನೇನೋ ಇದೆ. ಒಳಗಡೆ ಕೊಟ್ಟರೆ ಅಲ್ಲಿಗೂ ಕ್ಯೂ ನಿಂತ್ಕೊಬೇಕು, ಜನ ಅಲ್ಲೂ ಇರ್ತಾರೆ. ಅಲ್ಲೂ ಅದದೇ ಫುಡ್ಗೆ ಅದದೇ ರೇಟ್ ಇರುತ್ತೆ. ಬಟ್ ಒಳಗಡೆ ಹೋಗ್ತೀನಿ 100 ರುಪೀಸ್ ಅನಿಸುತ್ತೆ. ಬಟ್ ಅದ್ರ ಬದಲು ಇಲ್ಲೇ ತೊಗೊಂಡು ತಿನ್ಬೋದು. 5 ನಿಮಿಷ ವೆಯ್ಟ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ. ಮತ್ತು ಅವರೇ ಬೇಳೆ ದೋಸೆ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ಸಾಂಬಾರಂತೂ ಎಲ್ಲದಕ್ಕೂ ಒಂದೇ ಥರ. ಪಡ್ಡುಗೆ, ಅವರೇ ಬೇಳೆ ಇದಕ್ಕೆ ಸಾಂಬಾರು ಮತ್ತು ಶಾವಿಗೆ ಮಾಡಿದ್ರು, ಅದಕ್ಕೆ ಎಲ್ಲದಕ್ಕೂ ಒಂದೇ ಥರ ಸಾರು. ಬೇರೆ ಏನಾದರೂ ಟ್ರೈ ಮಾಡಬೇಕೇನೋ ಅನಿಸ್ತು. ಬಟ್ ಎಲ್ಲದಕ್ಕೂ ಒಂದೇ ಥರ ಸಾರಿತ್ತು. ದೋಸೆ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ. ಪಲಾವು ಅಷ್ಟೇ ಚೆನ್ನಾಗಿತ್ತು, ತವಾ ಪಲಾವು. ಮತ್ತು ವಡೆ ಇತ್ತು. ಮತ್ತು ಆಮೇಲೆ ಹಂಗೆ ಓಡಾಡ್ತಾ ಇದ್ವಿ. ಮತ್ತು ಹೆಣ್ಮಕ್ಳು ಹೋಗ್ತಾರೆ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ. ಆ ಕಡೆ ಇನ್ನೊಂದು ಸೈಡು ಶಾಪಿಂಗ್ ಎಲ್ಲ ಹಾಕಿದ್ರು. ಡಿ ಕೆ ಶಿವಕುಮಾರ್ ಬರ್ತಾಯಿದ್ರು ಅವತ್ತೇ, ಹಂಗಾಗಿ ತುಂಬ ರಶ್ ಇತ್ತು, ಕ್ರೌಡ್ ಇತ್ತು. ಸ್ಟೇಜ್ ಎಲ್ಲ ಮಾಡಿದ್ರು. ಮತ್ತು ನಾವು ಸ್ವಲ್ಪ ಶಾಪಿಂಗ್ ಹೋದ್ವಿ. ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ತಾಯಿದ್ರು. ಅಲ್ಲೊಂದೆರಡು ಹಪ್ಪಳ ತೊಗೊಂಡ್ವಿ, ಚೆನ್ನಾಗಿತ್ತು, ಇಷ್ಟ ಆಯಿತು ಹಪ್ಪಳಗಳು. ರಾಗಿ ಹಪ್ಪಳ ಮತ್ತು ಗಾರ್ಲಿಕ್ ಹಪ್ಪಳ ತೊಗೊಂಡ್ವಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಟೇಸ್ಟು. ಮತ್ತು ಅಲ್ಲಿ ತೊಗೊಂಡು ಮುಂದೆ ಬಂದ್ವಿ. ನನ್ನ ಮಗ ಟ್ವಿಸ್ಟ್ ಬೇಕು ಅಂತ ಅದು ಅವರೇ ಬೇಳೆದೇ ಮಾಡಿದ್ರು, ಅದು ಚೆನ್ನಾಗಿತ್ತು. ಬಟ್ ಕೋಡ್ಬೇಳೆ ತೊಗೊಂಡ್ವಿ, ಅದು ಬೆಂದೇ ಇರಲಿಲ್ಲ ಒಳಗಡೆ. ಮಿಕ್ಸ್ ಮಾಡಿ ತೊಗೊಂಡ್ವಿ, ಬಟ್ ಇಷ್ಟ ಆಗಲಿಲ್ಲ, ಅದೇನು ಅಷ್ಟಕ್ಕಷ್ಟೇ. ಚೆನ್ನಾಗಿದೆಯಾ? ಅದು ಚೆನ್ನಾಗಿರುತ್ತೆ ಬಿಡು ನಿನಗೆ. ಇದು ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಒಳಗಡೆ ಹೋಗ್ಬೇಕಾದ್ರೆ ಇದು ಊರ ಕಡೆ ಎಲ್ಲ ಕುಂಬಾರು ಮಾಡ್ತಾ ಇರ್ತಾರೆ, ಮಡಿಕೆ ಇದೆಲ್ಲನೂ. ಅಲ್ಲಿ ದುಡ್ಡು ಕೊಟ್ಟು ಮಾಡಿ ಅದನ್ನು ತೊಗೊಂಡೋಗೋ ಥರದ್ದು ಮಾಡ್ತಾಯಿದ್ರು. ಹಂಗೆ ಅಲ್ಲಿ ವೀಡಿಯೋ ಮಾಡಿಕೊಂಡೆ. ಅಲ್ಲೇ ಎಷ್ಟೊಂದು ವರ್ಷಗಳೇ ಆಯಿತು ನೋಡಿ ಅದನ್ನೆಲ್ಲ ಮಾಡೋದು. ನಮ್ಮೂರಲ್ಲಿ ಮೊದಲು ಮಾಡ್ತಾಯಿದ್ರು, ಇವಾಗ ಇಲ್ಲವೇ ಇಲ್ಲ. ನಾವು ಚಿಕ್ಕ ವಯಸ್ಸಿದ್ದಾಗ ನೋಡಿದ್ದು ಮಡಿಕೆ ಎಲ್ಲ ಮಾಡ್ತಾಯಿದ್ರು. ಒಂದದೇ ಅಷ್ಟು ಡಿಸ್ಪ್ಲೇ ಇಕ್ಕಿದ್ರು, ಯಾವ ಥರ ಮಾಡ್ಬೋದು, ಯಾವ ಥರ ಬೇಕು ನಿಮಗೆ ಅಂತ. ಆ ಥರ ಅದರಲ್ಲಿ ಯಾವುದಾದ್ರೂ ಒಂದು ಇವ್ರು ಸೆಲೆಕ್ಟ್ ಮಾಡಿ ಹೇಳಿದ್ರೆ ಆ ಥರದವರು ಅಲ್ಲಿ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು. ಅವರೇ ಪೇ ಮಾಡಿಬಿಟ್ಟು ಮಾಡಿ ಟ್ರೈ ಮಾಡಿ ಅವ್ರ ಮನೆಗೆ ತೊಗೊಂಡೋಗೋದು. ಒಂಥರ ಚೆನ್ನಾಗಿತ್ತಿದೆಲ್ಲ ನೋಡೋಕ್ಕೆ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದೆ ಕಮೆಂಟ್ಸ್ ಮಾಡಿ, ಏನಾದರೂ ತಪ್ಪಾಗಿದ್ದರೆ ಸಾರಿ. ಯಾವ ಥರ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಮತ್ತು ಅಲ್ಲಿ ಅವರೆಬೇಳೆ ಹಲ್ವಾ, ಅವರೆಬೇಳೆ ಜಿಲೇಬಿ, ಮೈಸೂರು ಪಾಕು, ದೋಸೆ, ಅವರೆಬೇಳೆ ಪಲಾವ್, ಐಸ್ ಕ್ರೀಮ್ ತುಂಬ ವೆರೈಟೀಸ್ ಇತ್ತು. ಒಂದು 4-3 ತುಂಬ ಚೆನ್ನಾಗಿತ್ತು. ಒಂದು ಯಾವುದೋ 2 ಚೆನ್ನಾಗಿರಲಿಲ್ಲ ಅಷ್ಟೇ, ಇಷ್ಟ ಆಗಲಿಲ್ಲ. ಬಟ್ ಎಲ್ಲವೂ ಚೆನ್ನಾಗಿತ್ತು. ಟ್ರೈ ಮಾಡಿ. ಡಿಸೆಂಬರ್ 27ರಿಂದ ಜನವರಿ 5ನೇ ತಾರೀಕುವರೆಗೂ ಇರುತ್ತೆ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಇರುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. 25th ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು 50th ಆ್ಯನಿವರ್ಸರಿ ಬಂದು ಭಾಗ್ಯಲಕ್ಷ್ಮಿ ರೇಷನ್ದು, ಅದು ಕೂಡ ಅಲ್ಲೇ ಸೇಲ್ ಕೂಡ ಇತ್ತು. ಥ್ಯಾಂಕ್ ಯು.